ಆಲ್ ಲೇಡೀಸ್ ಆ್ಯಂಡ್ ಲೇಡೀಸ್ ಆರ್ ಯು ರೆಡಿನಾ? ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಸಿಂಗಲ್ ಆಗಿ ಬರ್ತೀರಾ ಇಲ್ಲ ಎಲ್ಲರೂ ಒಟ್ಟಿಗೆ ಬರ್ತೀರಾ ಅಂತ. ಯಾವ ಇವೆಲ್ಲ ಹಂಗಂತ ನಾ ಹೇಳ್ತಿಲ್ಲ, ನಮ್ಮ ರಾಯ ಹೇಳ್ತಿರೋದು. ಈ ಟಾಕ್ಸಿಕ್ ಸಿನಿಮಾದಲ್ಲಿರುವಂತ ಲೇಡೀಸ್ ಎಲ್ಲ ಲೇಡೀಸೇ ಅಲ್ಲ ಅಂತೆ, ಆಯ್ತು. ಆಮೇಲೆ ಕೇಡೀಸ್ ಅಂತೆ. ಹೌದು, ಅದು ನಿಜನೇ. ಸಿನಿಮಾದಲ್ಲಿ ವಿಲನ್ಸ್ಗಳು ಲೇಡೀಸೇ ಆಗಿರ್ಬೋದು. ಈ ಎಲ್ಲ ಲೇಡಿ ಕೇಡಿಸ್ಗಳನ್ನ ನಮ್ಮ ರಾಯ ಹೇಗೆಲ್ಲ ಮಾಡಿ ಆ ಲೇಡೀಸ್ಗಳನ್ನ ಉಡಿಸ್ ಮಾಡ್ತಾರೆ ಅನ್ನೋದನ್ನ ಆಗಸ್ಟ್ ಮಂತಲ್ಲಿ ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನ ಈಗ ಬಿಟ್ಟಿರೋ ಈ ಟೀಸರ್ನ ನೋಡ್ತಾ ಇದ್ರೆ ಹೇಗಿತ್ತು ಅಂತ ಹೇಳೋದಾದ್ರೆ ಅಷ್ಟೇ ಬಿಡಿ, ಮತ್ತೆ ಬೇರೆ ಮಾತಾಡೋಂಗೆ ಇಲ್ಲ. ಏನ್ರಿ ಇದು, ಹಾಲಿವುಡ್ ಅಥವಾ ಸ್ಯಾಂಡಲ್ವುಡ್ ಅಂತ ಗೊತ್ತಾಗಿಲ್ಲ. ಟೀಸರ್ನ 18+ ಮಾಡಕ್ ಬಿಟ್ಟಿದ್ದಾರೆ. ಇನ್ನು ಸಿನಿಮಾನ ಇನ್ನೆಷ್ಟು ಪ್ಲಸ್ ಮಾಡಿದಾರೋ ಗೊತ್ತಿಲ್ಲ. ಸೊ ಅದೇನೇ ಇರಲಿ ಬಿಡಿ, ಈ ಟೀಸರ್ ಮಾತ್ರ ಚಿಂದಿ ಅಂತೀನಿ. ಇನ್ನ 5 ಜನ ಹೀರೋಯಿನ್ನ ಇಟ್ಕೊಂಡು ಅತ್ಲಾಗೆ ವೈಲೆನ್ಸ್ಗೆ ವೈಲೆನ್ಸು, ಇತ್ಲಾಗೆ ರೊಮ್ಯಾನ್ಸ್ಗೆ ರೊಮ್ಯಾನ್ಸ್ನ ಮಾಡಿಬಿಟ್ಟಿದ್ದಾರೆ. ಏನು ಐಡಿಯಾ ಅಲ್ವಾ? ಆ 5 ಜನ ಹೀರೋಯಿನ್ ಕ್ಯಾರೆಕ್ಟರ್ಗಳನ್ನ ನೋಡ್ತಾ ಇದ್ರೆ ವೈಲೆನ್ಸ್ ಜೊತೆ ಫುಲ್ ಟೆರರ್ ಆಗಿ ಕಾಣ್ತಿದ್ದಾವೆ. ಸೊ ಈ ಸರಿ ಒಂಥರ ಯೂನಿಕ್ ಆದಂಥ ಗ್ಯಾಂಗ್ಸ್ಟರ್ಗಳ ವಾರ್ನ ಸಿನಿಮಾದಲ್ಲಿ ನೋಡ್ಬೋದು. ಅಂದರೆ ಲೇಡಿ ಗ್ಯಾಂಗ್ಸ್ಟರ್ಸ್ಗಳ ವಾರ್ನ ಸಿನಿಮಾದಲ್ಲಿ ನೋಡ್ಬೋದು. ಸೊ ಇವುಗಳನ್ನ ಬಿಟ್ಟರೆ ಟೀಸರ್ನಲ್ಲಿ ಇರುವಂಥ ವಿಜುವಲ್ಸ್ ಆಗಿರ್ಬೋದು, ಅದರ ಕಲರ್ ಗೈಡಿಂಗ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ತುಂಬ ಕ್ರೇಜಿ ಆಗಿರೋದಲ್ಲದೆ ಸಖತ್ತಾಗಿತ್ತು. ಒಂಥರ ಯೂನಿಕ್ ಪ್ರೆಸೆಂಟೇಷನ್ ಅನ್ಬೋದು ಸಿನಿಮಾದಲ್ಲಿರುವಂಥ ಕಲರ್ ಗ್ರೇಡಿಂಗ್ ಮಾಡ್ತಾ. ಈ ಟೀಸರ್ನ ನೋಡ್ತಾ ಇದ್ರೆ ಮೈನ್ ಆಗಿ ಹೈಲೈಟ್ ಆಗಿದ್ದೇನೆಂದರೆ, ಈ ಟೀಸರ್ನಲ್ಲೇ ತೋರಿಸಿರೋ ಹಾಗೆ ಸಿನಿಮಾದಲ್ಲಿ ಲೇಡೀಸ್ಗಳೇ ವಿಲನ್ ಆಗಿರ್ತಾವಂತ ಮೈನ್ ಆಗಿ ಗೊತ್ತಾಗಿದೆ. ಸೊ ಈ 5 ಜನ ಹೀರೋಯಿನ್ಸಲ್ಲಿ ಯಾರು ಮೈನ್ ಆಗಿ ವಿಲನ್ ಆಗಿರ್ತಾರೆ, ಯಾರು ಹೀರೋಯಿನ್ ಆಗಿರ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಇದೆ. ಇನ್ನು ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ರಾಯ ಈ 5 ಜನ ಹುಡುಗಿಯರಲ್ಲಿ ಕೆಲವರಿಗೆ ಲವ್ ಮಾಡ್ತೀನಿ ಅಂತ ಹೇಳಿ ಕೆಲವರಿಗೆ ಮೋಸ ಮಾಡಿರ್ಬೋದು. ಇನ್ನು ಕೆಲವರು ರಾಯನನ್ನ ಲವ್ ಮಾಡೋಕ್ಕೆ ಬಂದು ಅವರಿಂದ ಮೋಸ ಆಗಿರ್ಬೋದು. ಇಲ್ಲಾಂದರೆ 5 ಜನ ಹುಡುಗಿಯರಿಗೆ ಅವರ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಅವರು ಮಾಡ್ತಾ ಇರೋ ಕ್ರೈಮ್ ಕೇಸ್ಗಳಲ್ಲಿ ರಾಯ ಏನೋ ಹೋಗಿ ತಕರಾರು ಮಾಡಿ ಅವರ ಬಿಸ್ನೆಸ್ಗೆ ಅಡ್ಡಿ ಮಾಡಿರ್ಬೋದು. ಸೊ ಆದ್ದರಿಂದ ಆ ಲೇಡೀಸ್ಗಳೆಲ್ಲ ರಾಯ ವಿರುದ್ಧ ನಿಂತಿರ್ಬೋದು. ಇಲ್ಲ ಅಂದರೆ ಹೀಗೂ ಇರ್ಬೋದು, 5 ಜನ ಹುಡುಗಿಯರು ರಾಯನ ಪರ ಇರ್ಬೋದು. ಸೊ ಈಗ ಗೆಸ್ ಮಾಡೋಕ್ಕಾಗ್ತಿಲ್ಲ ಸಿನಿಮಾ ಸ್ಟೋರಿ ಯಾವ ರೀತಿ ಇದೆ ಅಂತ. ಸೊ ಒಂದಂತೂ ಪಕ್ಕ ಆಯಿತು, ಸಿನಿಮಾದಲ್ಲಿ ಮೇಲ್ ಹಾಗೆ ಫೀಮೇಲ್ ರಿವೆಂಜ್ ವಾರ್ನ ಸಿನಿಮಾದಲ್ಲಿ ನೋಡ್ಬೋದು ಅಂತ. ಸೊ ಈ ರೀತಿಯಾದ ಯೂನಿಕ್ ಕಾನ್ಸೆಪ್ಟ್ನ ಸಿನಿಮಾದಲ್ಲಿ ನೋಡೋ ಮಜಾನೇ ಬೇರೆ ಕಣ್ರಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಈ ಪೋರ್ಷನ್ಸ್ಗಳನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ಸಿನಿಮಾನಾಗಲಿ ಈ ಟೀಸರ್ನಾಗಲಿ ಫ್ಯಾಮಿಲಿ ಜೊತೆ ನೋಡೋಕೆ ಹೋಗ್ಬೇಡಿ ಅಷ್ಟೇ. ಇನ್ನು ಸಿನಿಮಾದಲ್ಲಿರುವಂಥ ರವಿ ಬಸ್ರೂರವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸಾಕಾಗಿದೆ ಗುರು, ತುಂಬ ಕ್ರೇಜಿ ಅನ್ಬೋದು. ಅವರ ಮ್ಯೂಸಿಕ್ಗಳು ಅದೇ ಟ್ಯೂನ್ನ ಸೆಟ್ ಮಾಡಿದ್ರು, ಆದರೆ ಕೇಳೋ ಫೀಲ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಓವರ್ ಆಗಿ ಹೇಳೋದಾದ್ರೆ ಇದು ಹೀರೋಯಿನ್ ಕ್ಯಾರೆಕ್ಟರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರನೇ ಬಿಟ್ಟಿರುವಂಥ ಟೀಸರ್. ಸೊ ಮುಂದೆ ವೆಯ್ಟ್ ಮಾಡಿ ನೋಡಬೇಕು ಸಿನಿಮಾದ ಟೀಮ್ ಅವರು ಇನ್ನು ಯಾವ ರೀತಿ ಅಪ್ಡೇಟ್ ಎಲ್ಲ ಬಿಡ್ತಾರೆ ಅಂತ. ಸೊ ಈಗ ಬಿಟ್ಟಿರೋ ಟೀಸರ್ನ ನೋಡ್ತಿದ್ರೆ ಓಕೆ ಪರವಾಗಿಲ್ಲ, ಸಿನಿಮಾದ ಮೇಲೆ ಒಂದು ಹೈಪ್ ಅಂತೂ ಕ್ರಿಯೇಟ್ ಮಾಡುತ್ತೆ ಈ ಟೀಸರ್ ಮಾತ್ರ.